ಸರ್ ನೆಕ್ಸ್ಟು ಮತ್ತೆ ಪ್ರೊಸೀಜರ್ ಏನು? ನೆಕ್ಸ್ಟು ದುನಿಯಾ ವಿಜಯ್ ಅವರು ಡಿವೋರ್ಸ್ ಬೇಕು ಅಂತ ಅನ್ನೋದಾದರೆ ಅವ್ರು ಮತ್ತೆ ಅಪೀಲ್ ಹೋಗ್ಬೋದಾ, ಯಾರಿಗೆ ಅಂತ? ಎಸ್, ಅವರಿಗೆ ಕಾನೂನಲ್ಲಿ ಅವಕಾಶಗಳಿದೆ. ಒಂದು ಕೋರ್ಟು ಒಂದು ತೀರ್ಮಾನ ತಗೊಂಡ್ರೆ ಅದ್ರ ಮೇಲೆ ಅವರಿಗೆ ಅಪೀಲ್ಗೆ ಒಂದು ಪ್ರಾವಿಷನ್ ಇದೆ. ಅವರು ಹೈಕೋರ್ಟಲ್ಲಿ ಅಪೀಲನ್ನು ಫೈಲ್ ಮಾಡ್ಬೋದು. ಈ ಕೋರ್ಟು ಕೊಟ್ಟಿರೋಂಥದ್ದಕ್ಕೆ ನನಗೆ ಸಮಾಧಾನ ಇಲ್ಲ, ನಾನು ಹಾಗಾಗಿ ಅಪೀಲ್ ಬಂದಿದ್ದೀನಿ ಅಂತ ಹೇಳಿ ಅವರು ಅಲ್ಲಿ ಮತ್ತೆ ಅವರು ಆ ಒಂದು ಕೋರ್ಟನ್ನು ಸ್ಯಾಟಿಸ್ಫೈ ಮಾಡಬೇಕು ತಮ್ಮ ಒಂದು ಆರ್ಗ್ಯುಮೆಂಟ್ಸಲ್ಲಿ ವಕೀಲರುಗಳು. ಮತ್ತು ಅಲ್ಲಿ ಇವರು ಯಾವ ರೀತಿಯಲ್ಲಿ ಇವರು ಅಪೀಲ್ ಹೋಗಿ ಯಾವ ಕಾರಣದಿಂದ ಅಪೀಲ್ ಹೋಗ್ತಾರೆ ಅನ್ನೋದು ಅದು ಅವ್ರಿಗೆ ಬಿಟ್ಟಿರೋಂಥ ವಿಚಾರ. ಸದ್ಯಕ್ಕೆ ಈಗ ನಮ್ಮ ಕಡೆಯಿಂದ ನಾಗರತ್ನ ಅವರಿಗೆ ಕಾನೂನಾತ್ಮಕ ಪತ್ನಿ ಮತ್ತು ಇವರು ಅವ್ರ ಜೊತೆಯಲ್ಲಿ ಒಂದು ಏನೋ ಡಿವೋರ್ಸ್ಗೆ ಅವ್ರ ವಿರುದ್ಧ ಹಾಕಿದ್ದಾರೆ ಅನ್ನೋದು ಅರ್ಜಿ ವಜಾ ಆಗಿರೋದ್ರಿಂದ ಮುಂದಿನ ನಡವಳಿಕೆಗಳು ಅದು ದುನಿಯಾ ವಿಜಯ್ ಅವರಿಗೆ ಬಿಟ್ಟಿದ್ದು. ಅವರು ಯಾವ ರೀತಿಯಲ್ಲಿ ಅವರು ಕಾನೂನನ್ನ ಮುಂದುವರಿಸ್ತಾರೆ ಅನ್ನೋದು ಅವರು ವಕೀಲರನ್ನ ಅವರು ಡಿಸ್ಕಸ್ ಮಾಡಿ ಅವರು ಮುಂದಿನ ಒಂದು ಕ್ರಮವನ್ನು ಅವರು ತಗೊಳ್ತಾರೆ. ಸರ್, ಈಗ ವಿಜಯ್ ಅವರು ಪತ್ನಿಯಿಂದ ನನಗೆ ಮಾನಸಿಕವಾಗಿ ಟಾರ್ಚರ್ ಆಗ್ತಿದೆ ಅನ್ನೋ ಒಂದು ಪಾಯಿಂಟ್ನ ರೈಸ್ ಮಾಡಿರುವಂಥದ್ದು ಪಿಟಿಷನಲ್ಲಿ. ಸೊ ಅದಾದ ನಂತರ ನೀವು ಯಾವ ಪಾಯಿಂಟ್ ಇಟ್ಕೊಂಡು ಕೋರ್ಟಲ್ಲಿ ವಿಚಾರಣೆಯನ್ನು ಅಂದರೆ ಲೈಕ್ ವಾದ ವಿವಾದವನ್ನು ಮಂಡಿಸಿದ್ರಿ ಅಂತ ಕ್ಯೂರಿಯಾಸಿಟಿ. ಇದು ತುಂಬ ಡೀಟೇಲಾಗಿ ನಾವು 6 ವರ್ಷಗಳ ಸತತ ಒಂದು ಕಾನೂನು ಹೋರಾಟ ನಡೆದಿರೋದ್ರಿಂದ ನಾನು ಅಷ್ಟು ವಿಚಾರಗಳನ್ನು ಕೆಲವೇ ನಿಮಿಷಗಳಲ್ಲಿ ಕೆಲವೇ ಗಂಟೆಗಳಲ್ಲಿ ಹೇಳುವಂಥದ್ದು ತುಂಬಾ ಅಸಾಧ್ಯ. ಯಾಕೆಂದರೆ ನಮ್ಮ ಒಂದು ಕ್ರಾಸ್ ಎಕ್ಸಾಮಿನೇಷನ್ ಆದರೂ ಆಗಿರಲಿ, ಆರ್ಗ್ಯುಮೆಂಟ್ಸ್ ಆದರೂ ಆಗಿರಲಿ, ತುಂಬ ಸುದೀರ್ಘವಾಗಿತ್ತು. ಯಾಕೆಂದರೆ ತುಂಬಾ ಇದು ಸೆನ್ಸೇಷನಲ್ ಕೇಸ್ ಇದು. ಮತ್ತು ಅದರಲ್ಲೂ ಕೂಡ ಈ ಒಂದು ಪತಿ ಪತ್ನಿ ಇವರ ಒಂದು ವ್ಯಾಜ್ಯ ತುಂಬಾ ಎಲ್ಲರೂ ತುಂಬ ಜನಸಾಮಾನ್ಯರು ತುಂಬ ಅಬ್ಸರ್ವ್ ಮಾಡೋಂಥ ವಿಚಾರವಾಗಿತ್ತು. ಹಾಗಾಗಿ ವಕೀಲರುಗಳು ನಾವು ಕೂಡ ತುಂಬಾ ಇವನ್ ಅವ್ರ ಕಡೆ ವಕೀಲರು ಅಷ್ಟೇ, ನಾವು ಅಷ್ಟೇ ತುಂಬ ಅದನ್ನು ಪ್ರಬಲವಾಗಿ ವಾದಗಳನ್ನು ಮಂಡಿಸಿದ್ವಿ. ಅವರು ಅದನ್ನು ರುಜುವಾತು ಮಾಡೋಕ್ಕಾಗದೇ ಇರೋ ರೀತಿಯಲ್ಲಿ ಅದು ಆಯಿತು. ಸೊ ಹಲವಾರು ಕಾರಣಗಳು, ಯಾಕಂದರೆ ನಾವು ಏನೇನು ಕ್ರಾಸ್ ಎಕ್ಸಾಮಿನೇಷನ್ ಮಾಡಿದ್ದೀವಿ, ಏನೇನು ಆರ್ಗ್ಯುಮೆಂಟ್ಸ್ ಮಾಡಿದ್ದೀವಿ ಇನ್ ಡೀಟೇಲಾಗಿ ನಾವು ಇಲ್ಲಿ ಹೇಳೋಕ್ಕಾಗೋದಿಲ್ಲ. ತುಂಬ ಸುದೀರ್ಘವಾದ ಆರ್ಗ್ಯುಮೆಂಟ್ಸ್ಗಳಾಯಿತು. ಅಂತಿಮವಾಗಿ ಅವ್ರ ಕೈನಲ್ಲಿ ಅದನ್ನು ಪ್ರೂವ್ ಮಾಡೋಕ್ಕಾಗಲಿಲ್ಲ. ಆ ಒಂದು ಮಾನಸಿಕ ಹಿಂಸೆ ಆಗಿತ್ತು ಅನ್ನೋ ವಿಚಾರನ ಪ್ರೂವ್ ಮಾಡೋಕ್ಕಾಗಲಿಲ್ಲ. ಆ ರೀತಿಯಲ್ಲಿ ಒಂದು ಈ ಕೇಸು ನಡೆದಿದೆ. ಇವತ್ತು ಎಷ್ಟು ಪೇಜ್ಗಳಿತ್ತು ಸರ್ ಅವರಿಬ್ಬರದು? ಕೋರ್ಟ್ ತೀರ್ಮಾನನೇ ಇವತ್ತು ಸುಮಾರು 65 ಪುಟಗಳ ಒಂದು ಜಡ್ಜ್ಮೆಂಟ್ ಬಂದಿದೆ. ಬಟ್ ಇನ್ನು ನಾವು ಜಡ್ಜ್ಮೆಂಟ್ಗೆ ವೆಯ್ಟ್ ಮಾಡ್ತಾ ಇದ್ದೀವಿ. ನನಗೆ ಬಂದಿದ್ದ ಮಾಹಿತಿ ಪ್ರಕಾರ ಸುಮಾರು 65 ಪುಟಗಳ ಸುದೀರ್ಘ ಒಂದು ಜಡ್ಜ್ಮೆಂಟು ಈ ಕೇಸಲ್ಲಿ ಬಂದಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಏನಾಗಿತ್ತು ಸರ್ ಜಡ್ಜ್ಮೆಂಟ್, ಹೆಂಗೆ ಹೊರಡಿಸಿದ್ರು ಅಂತ ಒಂದು ಅದಕ್ಕೆ ನಾನು ಜಡ್ಜ್ಮೆಂಟ್ಗೆ ವೆಯ್ಟ್ ಮಾಡ್ತಾ ಇದ್ದೀನಿ. ಯಾಕಂದರೆ ಇನ್ನೂ ಜಡ್ಜ್ಮೆಂಟ್ ಕಾಪಿ ನಮಗೂ ಸಿಕ್ಕಿಲ್ಲ. ನಾನು ವೆಯ್ಟ್ ಮಾಡ್ತಾ ಇದ್ದೀನಿ. ಯಾವ್ಯಾವ ಅಂಶಗಳ ಮೇಲೆ ಈ ಒಂದು ಅರ್ಜಿನ ಕೋರ್ಟ್ ತಿರಸ್ಕಾರ ಮಾಡಿದರೆ ಅನ್ನೋದನ್ನು ನಾನು ಕೂಡ ಓದಿ ನೋಡಬೇಕು. ಅದಕ್ಕೆ ಸ್ವಲ್ಪ ಕಾಯ್ತಾ ಇದ್ದೀವಿ. ಜಡ್ಜ್ಮೆಂಟ್ ಕಾಪಿ ಎಲ್ಲ ಬಂದಾಗ ನಾವು ಇನ್ ಡೀಟೇಲ್ ನಮಗೆ ಗೊತ್ತಾಗುತ್ತೆ. ಎಷ್ಟು ವಿಚಾರಣೆಗಳು ನಡೀತು ಸರ್? ಅಂದರೆ ಕೋರ್ಟಲ್ಲಿ 6 ವರ್ಷದ ಒಳಗಡೆ ಅಂದರೆ ಎಷ್ಟು ಬಾರಿ ಕೋರ್ಟು ಇದನ್ನು ಅಂದರೆ ಮುಂದಕ್ಕೆ ಹಾಕಿತ್ತು? ಎಷ್ಟು ಬಾರಿ ವಿಚಾರಣೆಗಳು ನಡೀತು? ತುಂಬ ದಿನಗಳಿಂದ ನಡೀತಾ ಇದೆ. ಜೊತೆಯಲ್ಲಿ ವಿಜಯ್ ಅವರು ಒಂದು ಹೈಕೋರ್ಟಿಂದ ಒಂದು ಆದೇಶ ಕೂಡ ತಂದಿದ್ದರು. ಇದು ಇಷ್ಟೇ ದಿನದಲ್ಲಿ ಮುಗಿಸ್ಬೇಕು ಅನ್ನೋ ಒಂದು ಆದೇಶ ಕೂಡ ತಂದಿದ್ದರು. ಇದೆಲ್ಲ ಒಂದು ಸೇರಿ ಇವತ್ತು ಈ ತೀರ್ಮಾನ ಒಂದು ಹೊರಗಡೆ ಬಂದಿದೆ. ಈ ತೀರ್ಪು ಕೂಡ ಹೊರಗಡೆ ಬಂದಿದೆ. ಸುದೀರ್ಘವಾದ ಎಷ್ಟು ಡೇಟ್ ಆಫ್ ಹಿಯರಿಂಗ್ಸ್ ಆಗಿದೆ ಅಂತ ನಾವೇನು ಹೇಳೋಕ್ಕಾಗಲ್ಲ. ಯಾಕಂದ್ರೆ ಹಲವಾರು ತುಂಬಾ 6 ವರ್ಷಗಳು ಅಂತಂದರೆ ಸತತ ಒಂದು ಆಗಿರ್ಬೋದು. ಒಂದು ನಾನು ಕೌಂಟ್ ಮಾಡೋಕ್ಕೆ ಸಾಧ್ಯ ಇಲ್ಲ, ಬಟ್ ತುಂಬಾ ಆಗಿದೆ. ಈಗ ಅವ್ರೇನಾದರೂ ಹೈಕೋರ್ಟ್ಗೆ ಅಪೀಲ್ ಹೋದರೆ ಮತ್ತೆ ಕೇಸ್ ತಗೊಂಡು ನೀವೇ ಈ ಒಂದು ನಾಗರತ್ನ ಅವ್ರನ್ನ ಕೇಸ್ನ ಹ್ಯಾಂಡಲ್ ಮಾಡ್ತೀರಾ, ಹೇಗೆ ಏನು ಅಂತ ಸರ್? ಇದನ್ನು ನಾಗರತ್ನವರು ನನಗೆ ಮೊನ್ನೆ ಜಡ್ಜ್ಮೆಂಟ್ ಆದಾಗಲಿಂದ ನಾನು ತುಂಬಾ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದಾರೆ, ತಾವೇ ಬರಬೇಕು ಹೈಕೋರ್ಟ್ಗೆ ಅಂತೇಳಿ. ನನಗೆ ಫ್ಯಾಮಿಲಿ ಕೋರ್ಟ್ನಲ್ಲಿ, ನಮ್ಮ ಶಾಂತಿನಗರದಲ್ಲಿರುವಂಥ ಫ್ಯಾಮಿಲಿ ಕೋರ್ಟಲ್ಲಿ ನನಗೆ ಒಂದು ದಿನಕ್ಕೇನೆ ನನಗೆ ಆಲ್ಮೋಸ್ಟ್ 30ರಿಂದ 40 ಕೇಸುಗೂ ಅಧಿಕವಾಗಿ ನನಗೆ ಇರುತ್ತೆ. ಸೊ ಎಲ್ಲ ಕ್ಲೈಂಟ್ಸು ನನ್ನ ಫ್ಯಾಮಿಲಿ ಕೋರ್ಟಲ್ಲಿ ತಾವಿರಬೇಕು, ನಮಗೆ ನ್ಯಾಯ ಕೊಡಿಸ್ಬೇಕು ಅಂತ ಪ್ರತಿಯೊಬ್ಬರು ಇಲ್ಲಿ ನನಗೆ ರಿಕ್ವೆಸ್ಟ್ ಮಾಡ್ಕೊಳ್ಳೋದ್ರಿಂದ ನನಗೆ ಆಲ್ಮೋಸ್ಟ್ ನನಗೆ ಫ್ಯಾಮಿಲಿ ಕೋರ್ಟ್ ಬಿಟ್ಟು ನಾನು ಹೈಕೋರ್ಟಲ್ಲಿ ನಾನು ಹೋಗಿ ವಾದ ಮಾಡೋಷ್ಟು ನನಗೆ ಸಮಯ ಇಲ್ಲ ನನಗೆ. ಹಾಗಾಗಿ ನಾನು ನಾಗರತ್ನವ್ರಿಗೆ ಹೇಳಿದ್ದೀನಿ, ತಾವು ಬೇರೆ ಒಂದು ವಕೀಲರನ್ನ ನೇಮಿಸ್ಕೊಳ್ಳಿ, ನಾನು ಬರೋದಕ್ಕೆ ಸಾಧ್ಯ ಇಲ್ಲ, ನನಗೆ ಟೈಮ್ ಇಲ್ಲ ಅಲ್ಲಿ ಅಂತಂತೇಳಿ ನಾನು ನೇರವಾಗಿ ತಿರಸ್ಕಾರ ಮಾಡಿದ್ದೀನಿ ನಾಗರತ್ನವ್ರಿಗೆ. ಬಟ್ ನಾಗರತ್ನವ್ರು ಇವತ್ತಿಗೂ ನನ್ನ ತುಂಬಾ ಕೇಳ್ತಾ ಇದ್ದಾರೆ, ತಾವೇ ಬನ್ನಿ ಅಂತಂತೇಳಿ.
ನನಗೆ ತುಂಬ ಹಲವಾರು ಕ್ಲೈಂಟ್ಸ್ಗಳು ನನಗೆ ಈ ಥರ ಅಪ್ಪೀಲ್ ಹೋಗುವಂಥ ಸಂದರ್ಭ ಬಂದಾಗ ತುಂಬ ಜನ ನನಗೆ ರಿಕ್ವೆಸ್ಟ್ ಮಾಡ್ಕೊಳ್ತಾರೆ, ತಾವೇ ಹೈಕೋರ್ಟಿಗೆ ಬಂದು ವಾದ ಮಾಡಿ, ತಮಗೆಲ್ಲ ವಿಚಾರ ಗೊತ್ತಿರುತ್ತೆ ಅಂತ. ಬಟ್ ನನಗೆ ಅಷ್ಟು ಸಮಯ ಇಲ್ಲ. ಹಾಗಾಗಿ ನಾನು ನನ್ನ ಪೂರ್ತಿ ಒಂದು ಗಮನ ಓನ್ಲಿ ಫ್ಯಾಮಿಲಿ ಕೋರ್ಟ್ ಕಡೆ ಮಾತ್ರ ನನ್ನ ಗಮನ. ಹಾಗಾಗಿ ನಾನು ಆ ಕೇಸ್ಗಳನ್ನ ಬಿಟ್ಟು ಬೇರೆ ಎಲ್ಲೂ ಹೋಗೋದಕ್ಕೆ ನನಗೆ ಸಮಯನೂ ಇಲ್ಲ, ಆಗೋದು ಇಲ್ಲ. ಬಟ್ ನೀವು ರೈಸ್ ಮಾಡಿರೋಂಥ ಪಾಯಿಂಟ್ಸ್ ಅವ್ರಿಗೆ ಅಲ್ಲಿ ಹೆಲ್ಪ್ ಆಗುತ್ತಾ ಹೈಕೋರ್ಟಲ್ಲಿ? 100%. ನಾವು ಮಾಡಿರೋ ಕ್ರಾಸ್ ಎಕ್ಸಾಮಿನೇಷನ್, ನಾವು ಮಾಡಿರೋಂಥ ಆರ್ಗ್ಯುಮೆಂಟ್ಸ್ ಅದೆಲ್ಲನೂ ಟ್ರಯಲ್ ಕೋರ್ಟಲ್ಲಿ ನಡೆಯುವಂಥ ಎಲ್ಲ ವಿಚಾರಗಳನ್ನು ಹೈಕೋರ್ಟಲ್ಲಿ ಒಳ್ಳೆ ಬೇಸ್ ಇರುತ್ತೆ. ಬಟ್ ಹೈಕೋರ್ಟಲ್ಲಿ ಮಾನ್ಯ ನ್ಯಾಯಾಧೀಶರು ಯಾವ ರೀತಿ ಬೇಕಾದ್ರೂ ಅವರು ಒಂದು ಆದೇಶನ ಹೊರಡಿಸ್ಬೋದು. ಬಟ್ ಅವರು ಆದೇಶನ ಹೊರಡಿಸ್ಬೇಕು ಅಂತಂದಾಗ ಈ ಫ್ಯಾಮಿಲಿ ಕೋರ್ಟಲ್ಲಿ ಆಗಿರೋಂಥ ಎಲ್ಲ ವಿಚಾರಗಳನ್ನು ಗಮನದಲ್ಲಿ ಇಟ್ಟುಕೊಂಡು ನಾರ್ಮಲಾಗಿ ಹೈಕೋರ್ಟ್ ತೀರ್ಪು ಬರುತ್ತೆ.